ನನ್ನ ಆತ್ಮೀಯ ವೀಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ನನ್ನ ವಿದ್ಯಾರ್ಥಿನಿಯರೇ, ಈಗ ಕೆಲವೊಂದು ಶಬ್ದಗಳ ಭಂಡಾರವನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಅದನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಶಬ್ದ ಭಂಡಾರದ ತುಣುಕುಗಳು ಭಾಗ 1. ಇದರಲ್ಲಿ ಒಟ್ಟಿಗೆ 63 ಇದೆ ಬರೆದಿದ್ದು. ಪ್ರತಿಯೊಂದನ್ನು ಓದಿ ಹೇಳಬೇಕಂತ ಇಲ್ಲ ಅಂತ ಕಾಣ್ತದೆ. ಇದರಲ್ಲಿ ಆಹ್ಲಾದಕರವಾದ, ಆಕರ್ಷಣೀಯ, ಶತಮಾನೋತ್ಸವ, ಜಾತ್ರಾ ಮಹೋತ್ಸವ. ಈ ಬೇರೆ ಬೇರೆ ಶಬ್ದಗಳಲ್ಲಿ ಅದನ್ನು ಸಂಗ್ರಹಿಸಿ ಬರೆದಂಥ ಇದು ಒಂದು ಸಣ್ಣ ಲೇಖನದ ಹಾಗೆ. ಲೇಖನ ಅಲ್ಲ, ಸಂಗ್ರಹದ ಒಂದು ಪುಟ. ಇದರಲ್ಲಿ ಸುವರ್ಣ ಅಥವಾ ಚಿನ್ನ ಅಥವಾ ಕಾಂಚನ ಅಂತಲೂ ಹೇಳ್ತಾರೆ. ಚಿನ್ನಕ್ಕೆ 3-4 ವಸ್ತ್ರಗಳಿವೆ. ಒಂದು ಸುವರ್ಣ, ಬಂಗಾರ, ಕಾಂಚನ, ಇನ್ನೂ ಏನಾದರೂ ಇರ್ಬೋದು. ಇದಕ್ಕೆ ಹಳದಿ ಲೋಹ ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ಶಬ್ದಗಳಿದರಲ್ಲಿ ಹಳದಿ ಲೋಹ ಅಂತ ಹೇಳ್ತಾರೆ. ಇದು ಚಿನ್ನವು ಈಗ ಅತ್ಯಂತ ಮಹತ್ವದ ಒಂದು ಲೋಹ. ಎಲ್ಲರೂ ಅದನ್ನು ಜಾಸ್ತಿ ಉಪಯೋಗ ಮಾಡುವಂಥ ಎಲ್ಲ ದೇಶಗಳಲ್ಲಿ, ಇಲ್ಲಿ ಮಾತ್ರ ಅಲ್ಲ. ಮೊದಲು ಭಾರತದಲ್ಲಿ ಸಹ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಚಿನ್ನದ, ಬಂಗಾರದ ಶಿಲ್ಪಕಲೆಯಲ್ಲಿ ಅತ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಈ ದೇವಸ್ಥಾನಗಳು, ಅದರಲ್ಲಿ ಶಿಲ್ಪಕಲೆ ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು. ಈ ಚಿನ್ನದಲ್ಲಿ ಇನ್ನೊಂದು ನಾನು ಓದಿದಂಥ ಒಂದು ವಿಷಯ, ಔರಂಗಜೇಬ ಅವನ ತಂದೆ ಚಕ್ರವರ್ತಿ ಶಹಜಹಾನನ್ನು ಚಿನ್ನದ ಸರಪಳಿಯಲ್ಲಿ ಕಟ್ಟಿಹಾಕಿದ್ದ. ಅವನ ಕೊನೆಯ ದಿನಗಳಲ್ಲಿ ಅವನನ್ನು ಬಂಧಿಸಿ ತನ್ನ ಚಕ್ರವರ್ತಿಯಾದ ತನ್ನ ತಂದೆ ಅವನನ್ನು ಬಂಧಿಸಿದ್ದು ವಿಶೇಷ ಅಂತ ಹೇಳಿದರೆ, ಚಿನ್ನದ ಸರಪಳಿಯಲ್ಲಿ ಬಂಧನದಲ್ಲಿಟ್ಟು ಅವನನ್ನು ಆಗ್ರಾದಲ್ಲಿ ಕೂಡಿ ಹಾಕಿದರು. ಅದಕ್ಕೆ ಅಂದರೆ ಅಲ್ಲಿಯವರೆಗೆ ನಮ್ಮ ಭಾರತದ ಚಿನ್ನ ಪ್ರಸಿದ್ಧಿಯನ್ನು ಪಡೆದಿತ್ತು ಹಾಗೂ ಅಮರವಾಗಿತ್ತು ಚಿನ್ನ. ಇದು ಒಂದು ಕಾದಂಬರಿಯಲ್ಲಿ ಓದಿದ್ದು ನಾನು. ನೆಕ್ಸ್ಟು ಸಜೀವ ಸಮಾಧಿ ಅದು ಬರ್ತದೆ. ಅದು ಸಹ ಅಷ್ಟೇ. ಸಜೀವ ಸಮಾಧಿ ಅಂತ ಹೇಳಿದರೆ, ಜೀವ ಇರುವಾಗಲೇ ಗುಂಡಿ ತೋಡಿ ಹೊಂಡ ಮಾಡಿ ಅವನನ್ನು ಅದರ ಮೇಲೆ ಮಣ್ಣು ಹಾಕುವುದು. ಅದಕ್ಕೆ ಸಜೀವ ಸಮಾಧಿ ಅಂತ ಹೇಳ್ತಾರೆ. ಇದು ಸಹ ಔರಂಗಜೇಬ ಮಾಡಿದಂಥ ಒಂದು ಅತ್ಯಂತ ಕೀಳು ಮಟ್ಟದ ದುರಹಂಕಾರದ್ದು. ಅದು ಛತ್ರಪತಿ ಶಿವಾಜಿಯ ಮಗ ಸಂಭಾಜಿ ಅಂತ ಇರ್ತಾನೆ. ಇವನು ಸೆರೆ ಹಿಡಿದು ಶಿವಾಜಿಯನ್ನು ಸೆರೆ ಹಿಡಿಯಲಿಕ್ಕೆ ಆಗಲಿಲ್ಲ. ಔರಂಗಜೇಬನಿಂದ ತುಂಬ ಕಷ್ಟಪಟ್ಟಿದ್ದ. ಅದಕ್ಕೆ ಕೊನೆಗೆ ಸಂಭಾಜಿಯನ್ನು ಏನೋ ಮಾಡಿ ಅವನನ್ನು ಹಿಡಿದು ತಂದು ಅವನ ಸಜೀವ ಸಮಾಧಿಯನ್ನು ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಕೆಟ್ಟ ಪರಮಾವಧಿ ಅಂತ ನಾವು ಇಲ್ಲಿ ಒಂದು ಶಬ್ದವನ್ನು
ಬರೆದಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಜೇಡರ ಬಲೆ, ಅದು ಅಷ್ಟೇ. ಜೇಡರ ಬಲೆ ಅದು ಹೇಗೆ ಅದು ಮಾಡಿಕೊಳ್ತದೆ, ನೋಡಲಿಕ್ಕೆ ಅದು ಸಣ್ಣ ಒಂದು ಹುಳ, ಆದರೆ ನಿಜವಾಗಿ ಅದರಲ್ಲಿ ಬಲೆಯನ್ನು ಹೊಳೆಯುವಂಥ ಒಂದು ಅದ್ಭುತ ಕಲೆ ಇರ್ತದೆ. ಅದನ್ನು ಇಲ್ಲಿ ಬೆಳೆದಿದ್ದೇನೆ. ಚತುರೋಪಾಯ ಮತ್ತು ಗಟ್ಟಿ ಅಡಿಪಾಯ ಅಂದರೆ ಪಂಚಾಂಗ ಫೌಂಡೇಶನ್ ಗಟ್ಟಿ ಇರಬೇಕು. ಇಷ್ಟು ಮಾತಿನ ಬಲ್ಲ ಎಲ್ಲವನ್ನೂ ಬಲ್ಲ. ವಚನ ಭ್ರಷ್ಟ ಆದರೂ ಶ್ರೇಷ್ಠ ಅಂತ ನಾನು ಇಲ್ಲಿ ನಮೂದಿಸಿದ್ದೇನೆ. ಅಂದರೆ ಈಗ ವಚನ ಭ್ರಷ್ಟ ಅಥವಾ ಮೋಸ, ವಂಚನೆ, ಸಂಚುಕೋರರಿಗೆ ಅಂಥವರು ವಚನ ಭ್ರಷ್ಟರಾಗಿರ್ತಾರೆ, ಹೇಳಿದ ಮಾತು ಇರುವುದಿಲ್ಲ ಅವರಿಗೆ. ಅದಕ್ಕೆ ಅದೊಂದು ಆದರೂ ಅವರು ಶ್ರೇಷ್ಠರೇ. ನಾವು ನೋಡಿದಂತೆ ನಾವು ನೋಡುತ್ತಾ ಇದ್ದೇವೆ ನಡೆಯುತ್ತಿರುವಂಥ ವಿದ್ಯಮಾನಗಳು. ನೆಕ್ಸ್ಟು ಉಲ್ಲಾಸಮಯ ಅಂದರೆ ಆತ್ಮವಿಶ್ವಾಸದ ಉಲ್ಲಾಸಮಯ. ಮರಣದಂಡನೆ ಜಾರುವ ಮಣೆ, ಭಯೋತ್ಪಾದಕ ಉಗ್ರರ ಕೈಚಳಕ, ಮಾನವೀಯತೆ ಧೂರ್ತ ವಿನಯತೆ, ಕದ್ದಿರುವ ಆಭರಣ ಬೇಡದ ವಶೀಕರಣ, ಬಚ್ಚಿಟ್ಟ ಬಂಗಾರ. ಎಷ್ಟೋ ಕಡೆ ಇತ್ತೀಚೆಗೆ ಏನೋ ವಿಜಯನಗರದ ಹತ್ತಿರ ಕೋಟಿಗಟ್ಟಲೆ ಟನ್ನುಗಟ್ಟಲೆ ಚಿನ್ನ ದೇವಸ್ಥಾನದ ಪುನರಾಭಿವಾಗಿ ಅಂದರೆ ಅದನ್ನು ಉತ್ಕರ್ಷ ಮಾಡಬೇಕು ಎಂದು ಅದನ್ನು ಅಗಲಿಕ್ಕೆ ಸಿಗುವಾಗ ಅಲ್ಲಿ ಸಿಕ್ಕಿದಂತಹ ಚಿನ್ನದ ಗಟ್ಟಿಗಳು. ಅದು ಬಚ್ಚಿಟ್ಟ ಬಂಗಾರ ಅಂತ ಹೇಳ್ಬೋದು, ಹಿಂದೆ ಭಾಳ ವರ್ಷಗಳ ಹಿಂದೆ. ಆಮೇಲೆ ಉಗ್ರರ ಸಂಘಟನೆ, ಮೂಲ ಭಯೋತ್ಪಾದನೆ, ಬದುಕು ಅಯೋಮಯ, ನಿಸ್ಸೀಮ ವಂಚಕರು, ದುಷ್ಟ ಸಂಚುಕೋರರು. ಅದೇ ರೀತಿ ನೆಕ್ಸ್ಟ್ ಕ್ಷಣಗಣನೆ, ಅಭಿನಂದನೆ, ರಮಣೀಯ ಅಂದರೆ ಸುಂದರವಾದ, ತುಂಬ ರಮಣೀಯವಾಗಿತ್ತು. ತೇಜೋಮಯ ಅಂತ ಹೇಳಿದು ಅರ್ಥ ಒಂದೇ ಅರ್ಥ ಅದು. ತಲೆಹರಟೆ, ಕಾಡು ಹರಟೆ, ಸೋರಿ ಹೋದ, ಉರಿದು ಹೋದ. ಡಾರ್ಲಿಂಗ್, ಅಷ್ಟೋತ್ತರ, ಕಲಬೆರಕೆ ಮಾಡಬೇಕೆ. ಈಗ ನಾವು ಎಲ್ಲ ವಿಷಯ ವಸ್ತುಗಳಲ್ಲಿ ಯಾವುದೇ ಇರಲಿ ಅದರದ್ದು ಸ್ವಾಭಾವಿಕವಾದಂಥ ಅದರಲ್ಲಿ ಇರುವಂಥ ವಸ್ತು ನಮಗೆ ಸಿಗುವುದಿಲ್ಲ. ಎಲ್ಲರೂ ಪ್ರತಿಯೊಂದು ವಿಷಯದಲ್ಲೂ ಕಲಬೆರಕೆಯನ್ನು ಮಾಡ್ತಾ ಇದ್ದಾರೆ. ಅದು ಆ ಕಲಬೆರಕೆ ನಾವು ಮಾಡಲೇಬೇಕಾ ಎಂಬ ಒಂದು ಕ್ವಶನ್ ಮಾರ್ಕ್ ನಾನು ಹಾಕಿದ್ದೇನೆ. ಅದೇ ರೀತಿ ಚಿನ್ನಾಭರಣ, ಗಳಿಸಿದ ಹಣ, ಬಚ್ಚಿಟ್ಟ ಚಿನ್ನ, ಪರಮಾನ್ನ, ಉದ್ದೀಪನ, ಬುದ್ಧಿಹೀನ, ವಿಶ್ಲೇಷಣೆ ಮಾಡುವಂಥದ್ದು. ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಯಾವುದೇ ಒಂದು ವಿಷಯವನ್ನು ನಾವು ಮುಖ್ಯವಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚಿಸಿ ಅದನ್ನು ನಾವು ವಿಶ್ಲೇಷಣೆ ಮಾಡುತ್ತೇವೆ. ಅದಕ್ಕೆ ವಿಶ್ಲೇಷಿಸು ಅಂತ ಹೇಳ್ತೇವೆ. ಸೊ ಇದು ಭಾಗ 1. ಇನ್ನೊಂದು ಸಹ ಬರೆದು ಆಗಿದೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಸೊ ಬಾಯ್.